ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಫೆಬ್ರವರಿ 12ನೇ ತಾರೀಕಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಫೆಬ್ರವರಿ 16ರಂದು ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಫೆಬ್ರವರಿ 23ನೇ ತಾರೀಕಿನವರೆಗೂ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ಫೆಬ್ರವರಿ 12ಕ್ಕೆ ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಫ್ಲವರ್ ಶೋಗೆ ಚಾಲನೆ ನೀಡಿದ್ದಾರೆ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಹೂವಿನಿಂದ ನಿರ್ಮಾಣ ಮಾಡಿರುವಂತಹ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಹಾಗೆ ಚನ್ನಬಸವಣ್ಣರ ಪ್ರತಿರೂಪಕಗಳು ಗಮನ ಸೆಳೀತಾ ಇವೆ. ಸೇವಂತಿ, ಗುಲಾಬಿಯಿಂದ ಅನುಭವ ಮಂಟಪ ನಿರ್ಮಾಣ ಮಾಡಲಾಗಿದೆ. ಜನವರಿ 28ರವರೆಗೆ ಸಾರ್ವಜನಿಕರಿಗೆ ಈ ಫ್ಲವರ್ ಶೋ ವೀಕ್ಷಿಸೋದಕ್ಕೆ ಅವಕಾಶ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆರಂಭ ಆಗಿರುವಂತಹ 2ನೇ ಹಂತದ ಭಾರತ್ ಜೋಡೋ ನ್ಯಾಯ ಯಾತ್ರೆ 5 ದಿನ ಪೂರೈಸಿದೆ. ಯಾತ್ರೆ ಅಸ್ಸಾಂಗೆ ಎಂಟ್ರಿ ಕೊಟ್ಟಿದ್ದು ರಾಹುಲ್ ಕಾಲಿಟ್ಟ ಕಡೆಯಲ್ಲೆಲ್ಲ ಜನರಿಂದ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಸಿಕ್ತು. ಇನ್ನು ರಾಹುಲ್ ಗಾಂಧಿ ಅಸ್ಸಾಂಗೆ ಬರ್ತಾ ಇದ್ದ ಹಾಗೆ ಅಲ್ಲಿನ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಸ್ಸಾಂ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಆರೋಪಿಸಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾಸ್ ರಾಹುಲ್ ಗಾಂಧಿ ಯಾತ್ರೆಯನ್ನ ಟೀಕಿಸಿದ್ದಾರೆ. ರಾಹುಲ್ ಯಾತ್ರೆ ಅಸ್ಸಾಂನಲ್ಲಿ ಪ್ರವೇಶ ಆಗ್ತಾ ಇದ್ದ ಹಾಗೆ ಇದು ನ್ಯಾಯ ಯಾತ್ರೆ ಅಲ್ಲ, ಇದು ಮಿಯಾ ಯಾತ್ರೆ ಅಂದಿದ್ದಾರೆ. ಎಲ್ಲಿ ಮುಸ್ಲಿಮರು ಇರ್ತಾರೋ ರಾಹುಲ್ ಗಾಂಧಿ ಆ ಸ್ಥಳಗಳಿಗೆ ಮಾತ್ರ ಭೇಟಿ ಕೊಡ್ತಾರೆ. ಹೀಗಾಗಿ ಇದು ನ್ಯಾಯ ಯಾತ್ರೆ ಅಲ್ಲ, ಮಿಯಾ ಯಾತ್ರೆ ಅಂತ ಟೀಕಿಸಿದ್ದಾರೆ. ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ಭಟ್ರಾಯ್ ಮಾರನೆಹಳ್ಳಿಯಲ್ಲಿರುವಂತಹ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ಗೆ ಭೇಟಿ ನೀಡಲಿದ್ದಾರೆ. ನಾಳೆ ಮಧ್ಯಾಹ್ನ 2:10ಕ್ಕೆ ಕೆಎಬಿಗೆ ಆಗಮಿಸಲಿರುವಂತಹ ಮೋದಿ ಬಳಿಕ ಅಲ್ಲಿಂದ ಕಾರಿನ ಮೂಲಕ ಕೈಗಾರಿಕಾ ಪ್ರದೇಶಕ್ಕೆ ಪ್ರಯಾಣಿಸುತ್ತಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ 1,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ಕಳಿಸಿರುವಂತಹ ನೋಟಿಸ್ ಕಾನೂನು ಬಾಹಿರ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತೆ ಆರೋಪಿಸಿದ್ದಾರೆ. ಅಬಕಾರಿ ನೀತಿ ಹಗರಣ ಸಂಬಂಧ ಇಡಿ 4ನೇ ನೋಟಿಸ್ ಜಾರಿಗೊಳಿಸಿತ್ತು. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಕೇಜ್ರಿವಾಲ್, ಇಡಿ ಅಧಿಕಾರಿಗಳು ಈ ಹಿಂದೆ ಕಳಿಸಿದ್ದಂಥ ಎಲ್ಲ ನೋಟಿಸ್ಗಳು ಅಮಾನ್ಯವಾಗಿವೆ, ಕೋರ್ಟ್ ಕೂಡ ರದ್ದುಗೊಳಿಸಿದೆ ಅಂದ್ರು. ಇನ್ನು ನೋಟಿಸ್ ಸಂಬಂಧ ಇಡಿಗೆ ಪತ್ರ ಬರೆದಿರುವಂತಹ ಕೇಜ್ರಿವಾಲ್ ಆರೋಪಿ ಅಲ್ಲ ಅಂದ್ರೂ ಸಮನ್ಸ್ ಅನ್ನು ನೀಡ್ತಾ ಇರೋದೇಕೆ ಅಂತ ಪ್ರಶ್ನಿಸಿದ್ದಾರೆ.